ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಬೆಲೆ ಏರಿಕೆಗಳು ಆಗ್ತಾ ಇದೆ ಅಂದ್ಬಿಟ್ಟು ವಿರೋಧ ಪಕ್ಷಗಳು ಇದಕ್ಕೆ ತೀವ್ರವಾಗಿ ಟೀಕೆ ಮಾಡ್ತಾನೆ ಇದೆ. ಇದನ್ನು ಹೊರತುಪಡಿಸಿ ಈಗ ಬಂದ್ಬಿಟ್ಟು ಹೊಸದಾಗಿ ಅಂದರೆ ನಿಮ್ಮ ಮನೆಯಲ್ಲೇ ಪಾರ್ಕಿಂಗ್ ಜಾಗವನ್ನು ಬಿಟ್ಕೊಂಡಿದ್ರು ಕೂಡ ತೆರಿಗೆ ಕಟ್ಟಬೇಕು, ಅಥವಾ ನಿಮ್ಮ ಆಫೀಸ್ನಲ್ಲಿ ಜಾಗ ಬಿಟ್ಕೊಂಡಿದ್ರು ಕೂಡ ತೆರಿಗೆ ಕಟ್ಟಬೇಕು ಅಂತ ಹೊಸ ಯೋಜನೆ ಜಾರಿಗೆ ತರುವ ನಿಟ್ಟಿನಲ್ಲಿದೆ ರಾಜ್ಯ ಸರ್ಕಾರ. ಈ ಬಗ್ಗೆ ಮಾತಾಡ್ಸೋದಕ್ಕೆ ನಾವು ಇವತ್ತು ಮಲ್ಲೇಶ್ವರಂನ 15th ಕ್ರಾಸ್ನಲ್ಲಿದ್ದೀವಿ. ಇಲ್ಲೇ ಸಾಮಾನ್ಯ ಜನರಿಗೆ ಮಾತಾಡಿಸ್ತಾ ಹೋಗೋಣ. ಈ ರೀತಿಯಾಗಿ ತೆರಿಗೆ ಬಳಸಿದ್ರೆ ಸರ್ಕಾರ ಯಾವ ರೀತಿಯಾಗಿ ಮುಂದೆ ನಡ್ಕೋತಾರೆ ಸಾರ್ವಜನಿಕರು ಅನ್ನೋ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಅಂಜನ್. ಸರ್ ಈಗ ಬಂದ್ಬಿಟ್ಟು ಅದೇ ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇ 1 ಸ್ಕ್ವೇರ್ ಫೀಟ್ ಏನಾದರೂ ಜಾಗ ಬಿಟ್ಟಿದ್ರೆ ಅದಕ್ಕೆ 2 ರೂಪಾಯಿ, ರೆಸಿಡೆನ್ಷಿಯಲು 1 ಸ್ಕ್ವೇರ್ ಫೀಟ್ ಜಾಗ ಬಿಟ್ಟಿದ್ರೆ 3 ರೂಪಾಯಿ ತೆರಿಗೆ ಹಾಕಬೇಕು ಅದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಇದು ತಪ್ಪು, ನಾವು ಕಟ್ಟೋಕ್ಕಾಗಲ್ಲ ಇದೆಲ್ಲ. ನಾವು ವರ್ಷ ಟ್ಯಾಕ್ಸ್ ಕಟ್ಟಿಬಿಟ್ಟು ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ನಮಗೆಲ್ಲ ತುಂಬ ನೋವಾಗ್ತಾ ಇದೆ. ಇದೆಲ್ಲ ಯಾರೂ ಮಾಡೋಕ್ಕಾಗಲ್ಲ. ಇದನ್ನು ವಿರೋಧ ಮಾಡ್ತೀವಿ ನಾವು. ಯಾವುದೇ ಸರ್ಕಾರ ಬಂದರೂ ಏನೇ ಇದು ಮಾಡಿದ್ರು ಏನೂ ಮಾಡ್ತಾ ಇಲ್ಲ. ಜನಗಳಿಗೆ ಏನು ಮಾಡ್ತಾ ಇದೆ, ತುಂಬ ನಾವು ನೋವುದಿಂದ ನಾವು ತುಂಬ ವರ್ಷ ಎಲ್ಲದಕ್ಕೂ ಕಟ್ಟಿಸ್ಕೊತಾ ಇದ್ದಾರೆ. ಇದಕ್ಕೂ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ ಹೇಳಿ? ಈ ನಮ್ಮ ಗಾಡಿ ನಮ್ಮ ಮನೆ ಹತ್ರ ನಾವೇ ಕಟ್ಟಬೇಕಂದ್ರೆ ನಮಗೇನಿದು? ನಾವೆಲ್ಲ ಕಟ್ಟೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಇದು ನಾವು ವಿರೋಧ ಮಾಡ್ತೀವಿ. ಅದು ಇದು ಮಾಡೋಕ್ಕಾಗಲ್ಲ. ಅದೇ ಸರ್, ಸಾರ್ವಜನಿಕರ ಅಭಿಪ್ರಾಯ ಪಡ್ಕೋತೀವಿ 7 ದಿನಗಳ ಕಾಲ ಅಂತ ಹೇಳಿದೆ ಸರ್ಕಾರ. ಅದ್ರ ಮುಂದಿನ ನಡೆ ಏನಾದರೂ ಒಂದು ವೇಳೆ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನೀವೆಲ್ಲ ಕಟ್ತೀರಾ? ಹೆಂಗಿರುತ್ತೆ ನಿಮ್ಗೆ? ಇಲ್ಲ, ಯಾವುದೇ ಕಾರಣಕ್ಕೂ ಕಟ್ಟೋಕ್ಕಾಗಲ್ಲ. ಇದು ತುಂಬಾ ಪ್ರೊಟೆಕ್ಟ್ಸ್ ಮಾಡ್ತೀವಿ ನಾವೆಲ್ಲ. ಪಬ್ಲಿಕ್ಕು ಸ್ಟ್ರೈಕ್ ಮಾಡ್ತೀವಿ. ಇದಕ್ಕೆಲ್ಲ ಪ್ರತಿಯೊಂದು ಏರಿಕೆ ಮಾಡ್ತಾನೆ ಇದ್ದಾರೆ ಇವರು. ಅದು ಮಾಡ್ತೀವಿ, ಇದು ಮಾಡಿ, ಏನೂ ಮಾಡ್ತಾ ಇಲ್ಲ ಇವರು. ಯಾವ ಗೌರ್ಮೆಂಟ್ ಬಂದರೂ ನಮ್ಗೆ ಇದೇ ಪ್ರಾಬ್ಲಮ್ಗಳು. ನಾವು ಯಾಕೆ ಸುಮ್ಮನೆ ಜನಗಳಿಗೆ ಇದು ಮಾಡೋಕ್ಕಾಗುತ್ತೆ? ನಮ್ಮ ಮನೆ ನಾವು ನಿಲ್ಸ್ಕೊತೀವಿ, ನಾವು ಕಟ್ಟೋದಿಲ್ಲ. ಕಸಕ್ಕೂ ಅದಕ್ಕೂ ಇದಕ್ಕೂ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ನಾವು ಯಾವುದೇ ಕಾರಣಕ್ಕೂ ಇದೆಲ್ಲ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಸರ್ ಈಗಾಗಲೇ ಹಾಲಿನ ದರ ಕೂಡ ಬೆಲೆ ಏರಿಕೆ ಆಗಿದೆ ಮತ್ತು ವಿದ್ಯುತ್ ದರ ಏರಿಕೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೆಲ್ಲ ತುಂಬ ಎಲ್ಲ ಜನಗಳ ತಲೆ ಮೇಲೆ ಎಳಿತಾ ಇದ್ದಾರೆ. ಫುಲ್ಲು ಸಿಕ್ಕಾಪಟ್ಟೆ ದೋಖ ಇದು ಜನಗಳಿಗೆ. ಇದು ಏನು ಗೌರ್ಮೆಂಟೇ ಬೇಕಿಲ್ಲ ಇದು. ಈ ಥರ ಇದು ಮಾಡಿದ್ರೆ ಇವರೆಲ್ಲ ದುಡ್ಡು ಮಾಡಿಕೊಂಡು ನಾವೇನು ಇದು ಮಾಡೋಕ್ಕಾಗುತ್ತೆ? ಅಲ್ಲಿ ಒಂದು 10 ರೂಪಾಯಿ ಕಮ್ಮಿ ಇದ್ದರೆ ಯಾರು ಕೊಡ್ತಾರೆ ನಮ್ಗೆ ಹೇಳಿ? ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿ, ಒಳ್ಳೆ ಮೆಡಿಕಲ್ ಇದು ಕೊಡಲಿ ನಮಗೆ. ಇದೆಲ್ಲ ತಪ್ಪು. ಇದು ತುಂಬ ವಿರೋಧ ಮಾಡ್ತೀವಿ ನಾವು. ಇದು ಸತ್ಯ ಅಲ್ಲ. ಇದು ತುಂಬ ಮೋಸ. ಇದೆಲ್ಲ ಯಾವುದೇ ಕಾರಣಕ್ಕೂ ನಾವು ಇದು ಮಾಡೋಕ್ಕೆ ಬರಲ್ಲ. ನಾವು ಕಟ್ಟೋದಿಲ್ಲ. ಅವ್ರೇನೇ ಇದು ಮಾಡಿದ್ರು ನಾವು ಇದು ಸ್ಟ್ರೈಕ್ ಮಾಡ್ತೀವಿ ನಾವು. ಸರ್ ಯಾವ ವಿಚಾರಕ್ಕೆ ಎಲ್ಲ ಈ ರೀತಿಯಾಗಿ ಬೆಲೆ ಏರಿಕೆಗಳು ಮಾಡ್ತಿದೆ ರಾಜ್ಯ ಸರ್ಕಾರ ಅಂತ ಅನಿಸಿದೆ ನಿಮಗೆ? ಅದೇ ಇವ್ರ ಹತ್ರ ದುಡ್ಡಿಲ್ಲ. ಈ ಜನಗಳು ಫ್ರೀ ಕೊಡಿ, ಅದು ಕೊಡಿ ಅಂತ ಯಾರು ಕೇಳಿದ್ರು? ಇದನ್ನು ಯಾರು ಕೇಳಿದಾರ? ಬಸ್ ಫ್ರೀ ಇಲ್ಲ, ಎಜುಕೇಷನ್ ಕೊಡಲಿ, ಒಳ್ಳೆ ಹೆಲ್ತ್ಗೂ ಇದು ಕೊಡಲಿ, ಮಕ್ಕಳಿಗೆ ಜನಗಳೆಲ್ಲ ಒಳ್ಳೇದು ಮಾಡಲಿ. ಈ ಬಸ್ ಸ್ಟಾಪಲ್ಲಿ ಎಲ್ಲಿ ಗಾಡಿ ನಿಲ್ಲಿಸಿಲ್ಲ ಅಂದರೆ ನಮ್ಮ ಮನೆ ಹತ್ರ ನಾವು ನಿಂತ್ಕೊಂಡ್ರೆ ಹೆಂಗೆ ಕಟ್ಟೋಕ್ಕಾಗುತ್ತೆ? ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ದುಡ್ಡು ಈಗ ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ವ ಅವರು? ಫ್ರೀ ಕೊಟ್ಟಿದ್ದಾರೆ ಏನಾದರೂ? ಈಗ ಒಂದು ಖಾತಾ ಮಾಡ್ಸೋಕೆ ಹೋದರೆ ಅದಕ್ಕೂ ದುಡ್ಡು ಅಂತಾರೆ, ಎಲ್ಲದಕ್ಕೂ ದುಡ್ಡು. ಎಲ್ಲಿಂದ ದುಡ್ಡು ಕಟ್ಟೋಕ್ಕಾಗುತ್ತೆ? ನಾವು ಎಲ್ಲಿಂದ ಬರುತ್ತೆ? ನಾವೇನು ಪ್ರಿಂಟ್ ಮಾಡೋಕ್ಕಾಗುತ್ತಾ ದುಡ್ಡು? ಆಗಲ್ಲ.